ನಮಸ್ಕಾರ ಸ್ನೇಹಿತರೆ. ಇವತ್ತು ನಮ್ಮ ಸಮಾಜದಲ್ಲಿ ಹೆಣ್ಣನ್ನು ನೋಡುವ ದೃಷ್ಟಿಕೋನ ಹೇಗಿದೆ? ಕೆಲವರು ಅವಳನ್ನು ಕೇವಲ ಒಂದು ವಸ್ತು ಎಂದು ಭಾವಿಸುತ್ತಾರೆ. ಇನ್ನು ಕೆಲವರು ಅವಳ ಮೇಲೆ ಅಧಿಕಾರ ಚಲಾಯಿಸುವುದೇ ಗಂಡಸುತನ ಅಂದುಕೊಂಡಿದ್ದಾರೆ. ಹೆಣ್ಣನ್ನು ಅಳಿಸುವವನು, ಅವಳ ಆತ್ಮಗೌರವವನ್ನು ತುಳಿಯುವವನು ತನ್ನನ್ನು ತಾನು ವೀರ ಎಂದು ಕರೆದುಕೊಳ್ಳುತ್ತಾನೆ. ಆದರೆ ನೆನಪಿಡಿ, ಯಾವ ಮನೆಯಲ್ಲಿ ಹೆಣ್ಣು ಕಣ್ಣೀರು ಹಾಕುತ್ತಾಳೋ ಆ ಮನೆಗೆ ಸ್ಮಶಾನದ ಕಳೆ ಬರಲು ಹೆಚ್ಚು ಕಾಲ ಬೇಕಿಲ್ಲ. ಗೌತಮ ಬುದ್ಧ ಅಂದು ಒಂದು ಮಾತು ಹೇಳಿದರು: ಸ್ತ್ರೀ ಎನ್ನುವವಳು ಕೇವಲ ಸಂಸಾರದ ಭಾಗವಲ್ಲ, ಅವಳು ಜಗತ್ತಿನ ಸೃಜನಶೀಲತೆಯ ಮೂಲ. ಹೆಣ್ಣನ್ನು ನಡೆಸಿಕೊಳ್ಳುವ ರೀತಿಯಲ್ಲಿಯೇ ಮನುಷ್ಯನ ಸಂಸ್ಕಾರ ತಿಳಿಯುತ್ತದೆ. ಸತ್ಯ ಕೇಳುವ ಎದೆಗಾರಿಕೆ ಇದ್ದರೆ ಮಾತ್ರ ಈ ವಿಡಿಯೋ ಪೂರ್ತಿ ನೋಡಿ. ಒಮ್ಮೆ ಬುದ್ಧನ ಬಳಿ ಒಬ್ಬ ವ್ಯಕ್ತಿ ಬಂದು ಅಹಂಕಾರದಿಂದ ಕೇಳಿದ: ಬುದ್ಧನೇ, ಹೆಣ್ಣು ಮೋಸಗಾತಿ, ಅವಳಿಂದಲೇ ಮನುಷ್ಯನ ಪತನವಾಗುವುದಲ್ವೇ? ಬುದ್ಧ ಶಾಂತವಾಗಿ ಅವನ ಕಣ್ಣುಗಳನ್ನು ನೋಡಿ ಕೇಳಿದರು: ಸೋದರನೇ, ನೀನು ಯಾರ ಹೊಟ್ಟೆಯಿಂದ ಜನ್ಮ ತಳೆದಿದ್ದೀಯಾ? ಅವನು ಮೌನವಾದ. ಬುದ್ಧ ಮುಂದುವರಿಸಿದರು: ನಿನಗೆ ಜನ್ಮ ನೀಡಿದ್ದು ಒಬ್ಬ ಹೆಣ್ಣು, ನಿನ್ನ ತಂಗಿಯಾಗಿ ಬೆಳೆದವಳು ಹೆಣ್ಣು, ನಿನ್ನ ಕಷ್ಟದಲ್ಲಿ ಭಾಗಿಯಾಗುವವಳು ಹೆಣ್ಣು. ನೀನು ಅವಳನ್ನು ಕೆಟ್ಟವಳು ಎನ್ನುತ್ತಿದ್ದೀಯಾ ಎಂದರೆ ನೀನು ನಿನ್ನ ಅಸ್ತಿತ್ವವನ್ನೇ ಅವಮಾನಿಸುತ್ತಿದ್ದೀಯಾ ಎಂದರ್ಥ. ನೋಡಿ ಸ್ನೇಹಿತರೆ, ಒಬ್ಬ ಗಂಡಸಿನ ಅಸಲಿ ಶಕ್ತಿ ಇರುವುದು ಅವನು ಎದುರಿಸುವ ಸವಾಲುಗಳಲ್ಲ, ಬದಲಾಗಿ ಅವನ ಮನೆಯಲ್ಲಿರುವ ಹೆಣ್ಣು ಮಕ್ಕಳು ಎಷ್ಟು ಸುರಕ್ಷಿತವಾಗಿ ಮತ್ತು ಗೌರವಯುತವಾಗಿ ಇದ್ದಾರೆ ಎಂಬುದರಲ್ಲಿರುತ್ತದೆ. ಬುದ್ಧ ಹೇಳ್ತಾರೆ, ಹೆಣ್ಣನ್ನು ತಾಯಿಯಂತೆ, ಸಹೋದರಿಯಂತೆ ಅಥವಾ ಮಗಳಂತೆ ನೋಡುವವನೇ ನಿಜವಾದ ಜ್ಞಾನಿ. ಕಾಮದ ದೃಷ್ಟಿಯಿಂದ ಅಥವಾ ದ್ವೇಷದ ದೃಷ್ಟಿಯಿಂದ ನೋಡುವವನು ಮನುಷ್ಯ ರೂಪದ ಮೃಗ ಅಷ್ಟೇ. ಇವತ್ತು ರಸ್ತೆಯಲ್ಲಿ ಹೋಗುವ ಹೆಣ್ಣನ್ನು ಹೀಯಾಳುವುದು, ಮನೆಯಲ್ಲಿ ಹೆಂಡತಿಯ ಮೇಲೆ ಕೈ ಮಾಡುವುದು ಅಥವಾ ಅವಳ ಕನಸುಗಳನ್ನು ತುಳಿಯುವುದು ಅತಿದೊಡ್ಡ ಶೌರ್ಯ ಅಂದುಕೊಂಡಿದ್ದಾರೆ ಕೆಲವರು. ಬುದ್ಧನ ಪ್ರಕಾರ ದುರ್ಬಲರ ಮೇಲೆ ಅಧಿಕಾರ ಚಲಾಯಿಸುವುದು ಹೇಡಿತನದ ಲಕ್ಷಣ. ಯಾರ ಮನೆಯಲ್ಲಿ ಸ್ತ್ರೀಗೆ ಗೌರವ ಸಿಗುವುದಿಲ್ಲವೋ ಅಲ್ಲಿ ದೇವತೆಗಳು ವಾಸ ಮಾಡುವುದಿಲ್ಲ. ನೀವು ಹೆಣ್ಣನ್ನು ನಡೆಸಿಕೊಳ್ಳುವ ರೀತಿ ನಿಮ್ಮ ಮುಂದಿನ ತಲೆಮಾರಿಗೆ ಪಾಠವಾಗುತ್ತದೆ. ನಿಮ್ಮ ಮಗ ನಿಮ್ಮಿಂದ ಕಲಿಯುವುದು ಇದನ್ನೇ. ನೀವು ಒಬ್ಬ ಹೆಣ್ಣನ್ನು ಅವಮಾನಿಸಿದರೆ ನೀವು ಇಡೀ ಮನುಕುಲವನ್ನೇ ಅವಮಾನಿಸಿದಂತೆ. ಶಕ್ತಿ ಎಂದರೆ ರಕ್ಷಿಸುವುದೇ ಹೊರತು ಭಕ್ಷಿಸುವುದಲ್ಲ. ನಿಮ್ಮ ಒಳಗಿನ ರಾಕ್ಷಸನನ್ನು ಮೊದಲು ಸಾಯಿಸಿ, ಆಗ ಮಾತ್ರ ನೀವು ನಿಜವಾದ ಪುರುಷರಾಗಲು ಸಾಧ್ಯ. ಈ ಕಟು ಸತ್ಯವನ್ನು ಅರಗಿಸಿಕೊಳ್ಳಿ. ಸ್ತ್ರೀ ಅಬಲೆಯಲ್ಲ, ಅವಳು ಶಕ್ತಿಯ ರೂಪ. ಅವಳಿಗೆ ನಿಮ್ಮ ಆಸ್ತಿ ಬೇಡ, ಕೇವಲ ಸ್ವಲ್ಪ ಗೌರವ ಮತ್ತು ಪ್ರೀತಿ ನೀಡಿ. ಬುದ್ಧನ ಈ ನೇರವಾದ ಮಾತುಗಳು ನಿಮ್ಮಲ್ಲಿ ಬದಲಾವಣೆ ತಂದಿದ್ದರೆ ಇಂದಿನಿಂದಲೇ ಪ್ರತಿ ಹೆಣ್ಣನ್ನು ಗೌರವದಿಂದ ಕಾಣುವ ಶಪಥ ಮಾಡಿ. ನಿಮ್ಮ ಜೀವನದಲ್ಲಿ ನೀವು ಅತಿ ಹೆಚ್ಚು ಗೌರವಿಸುವ ಹೆಣ್ಣು ಯಾರು? ಅವರಿಗಾಗಿ ಒಂದು ಪ್ರೀತಿಯ ಸಂದೇಶವನ್ನು ಕಾಮೆಂಟ್ ಮಾಡಿ.